ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಬಹಳಷ್ಟು ಜನ ಕೇಳ್ತಾ ಇದ್ರು, ಸರ್ ಇವತ್ತು ಹೊಸದಾಗಿ ರೇಷನ್ ಕಾರ್ಡ್ಗೆ ನಾವು ಮನೆಯಲ್ಲಿ ಕುಳಿತುಕೊಂಡು ಮೊಬೈಲ್ ಫೋನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ, ಜೊತೆಗೆ ಇವತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಬೇಕಾಗಿದೆ. ಎಲ್ಲ ತರದ ಒಂದು ಕೆಲಸವನ್ನ ನಾವು ರೇಷನ್ ಕಾರ್ಡ್ ಒಂದು ಆಫೀಸಿಗೆ ಅಂದ್ರೆ ಇವತ್ತು ಗ್ರಾಮೋನ್ ಕೇಂದ್ರ ಆಗಿರ್ಬೋದು, ಇವತ್ತು CSC ಆಗಿರ್ಬೋದು, ಕರ್ನಾಟಕ ಕೇಂದ್ರಕ್ಕೆ ಹೋಗದೇನೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಅಂತೇಳಿ ಬಹಳಷ್ಟು ಜನ ಕೇಳ್ತಾ ಇದ್ರು. ಹಾಗಾಗಿ ಇವತ್ತು ಸರ್ಕಾರದವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಇವತ್ತು ಪಬ್ಲಿಕ್ ಆಗಿ ಸಾರ್ವಜನಿಕರು ಕೂಡ ಇವತ್ತು ಯಾವುದೇ ಇಲಾಖೆಗೆ ಹೋಗದೇನೆ ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಮೊಬೈಲ್ ಫೋನ್ ನಲ್ಲೇ ನೀವೇನ್ ಮಾಡಬಹುದು, ಅರ್ಜಿಗಳನ್ನ ಸಲ್ಲಿಸುವಂತ ಮಾಹಿತಿಯನ್ನ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿಯಾಗಿ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬೇಕು, ತಿದ್ದುಪಡಿಗಾಗಿರ್ಬೋದು, ಇವತ್ತು ಹೊಸ ಪಡಿತರ ಚೀಟಿ ಬೇಕಾಗಿತ್ತು ಅಂದ್ರೆ ಇವತ್ತು APL ಆಗಿರ್ಬೋದು, BPL ಆಗಿರ್ಬೋದು, ಯಾರಾದ್ರೂ ಕೂಡ ಸಾರ್ವಜನಿಕರು ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ, ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಒಂದು ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಇಲ್ಲಿಂದ ಆಹಾರ ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ಬಿಡಿ. ಇಲ್ಲಿಂದ ಆಹಾರ ಅಂತ ಟೈಪ್ ಮಾಡಿದ್ರೆ ಇವತ್ತು ಒಂದು ಆಹಾರ ಇಲಾಖೆ ಒಂದು ವೆಬ್ಸೈಟ್ ಕೂಡ ನಮ್ಗೆ ಸಂಪೂರ್ಣವಾಗಿ ಸಿಗತ್ತೆ. ಹೌದಾ? ಆಹಾರ ಇಲಾಖೆ ವೆಬ್ಸೈಟ್ ಓಪನ್ ಮಾಡ್ತಿದ್ದಂಗೆ ನಾವು ಎಲ್ಲರೂ ಕೂಡ ಮೊದಲಿಗೆ ಏನ್ ಮಾಡ್ತಿದೀವಿ ನಿಮ್ಗೆ ತೋರಿಸ್ತೀನಿ. ಎಲ್ಲರೂ ಕೂಡ ಹೆಂಗ್ ಮಾಡ್ಬಿಡ್ತಾರಪ್ಪ ಅಂದ್ರೆ, ಇಲ್ಲೆಲ್ಲಿ ಕೊಟ್ಟಾರ, ಸುಮ್ನೆ ರೇಷನ್ ಕಾರ್ಡ್ ನೋಡೋದಾಗಿರತ್ತೆ, ರೇಷನ್ ಕಾರ್ಡ್ ಏನಾಗಿದೆ ಅನ್ನುವಂತ ಮಾಹಿತಿಯನ್ನು ಅಷ್ಟೇ ತಿಳ್ಕೋಬಹುದು ಅನ್ನುವಂಥದ್ದನ್ನ ನಾವು ಸಂಪೂರ್ಣವಾಗಿ ನೋಡಿರ್ತೀವಿ. ಯಾಕಂದ್ರೆ ಗೌರ್ಮೆಂಟ್ ದವರು ಕೂಡ ಬಹಳ ಶಾಣೆ ಅದಾರೆ. ಎಲ್ಲರೂ ಪಟಕ್ನೆ ಅಲ್ಲಿ ಹೋಗ್ಬಾರ್ದು ಅಂದ್ರೆ ಕೆಲವೊಂದು ಆಪ್ಷನ್ಸ್ ಗಳು ಏನ್ ಮಾಡಿರ್ತಾರ, ಒಂದ್ ಕಡೆ ಹಾಕಿರ್ತಾರ, ಅವರು ಗೊತ್ತಾಗ್ತದ. ಅವಾಗಿ ಸಪೋಸ್ ನಿಮ್ಗಿದು ಈ ಒಂದು ಪೇಜ್ ಇಂಗ್ಲಿಷ್ ಒಳಗೆ ಬಂದಿತ್ತು ಅಂದ್ರೆ ಇಲ್ಲಿಂದ ಹೋಗಿ ನೀವೇನ್ ಮಾಡ್ಬೇಕು, ಅದಕ್ಕೆ ಕನ್ನಡ ಭಾಷೆ ಒಳಗ ಚೇಂಜಸ್ ಮಾಡ್ಕೋಬಹುದು. ಈಗೇನ್ ಮಾಡ್ತಿದ್ವಿ ನಾವು ಮೊದಲೆಲ್ಲ, ಇವತ್ತು ರೇಷನ್ ದಿಂದ ಬರುವಂತ ಹಣ ಆಗಿರ್ಬೋದು, ಇವತ್ತು ರೇಷನ್ ಎಷ್ಟು ಬರುತ್ತೆ ಎಲ್ಲ ಮಾಹಿತಿಯನ್ನ ನಾವು ಏನ್ ಮಾಡ್ತಿದ್ವಿ, ಈ ಸೇವೆ ಒಳಗೆ ಕ್ಲಿಕ್ ಅನ್ನ ಮಾಡ್ಕೊಂಡು ಏನ್ ಮಾಡ್ತೀವಿ, ಇಲ್ಲಿ ಬರುವಂತ ಎಲ್ಲ ತರದ ಒಂದು ಮಾಹಿತಿ ಅಂದ್ರೆ ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡೋದಾಗಿರ್ಬೋದು, ರೇಷನ್ ಕಾರ್ಡಿನ ಮಾಹಿತಿ ಪಡೆಯೋದಾಗಿರ್ಬೋದು, ರೇಷನ್ ಕಾರ್ಡಿನ ಒಂದು ಸ್ಟೇಟಸ್ ಅನ್ನ ಪಡೆಯೋದಾಗಿರ್ಬೋದು, ಎಲ್ಲ ಮಾಹಿತಿಯನ್ನು ಕೂಡ ನಾವೇನ್ ಮಾಡ್ತೀವಿ, ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡಿದಾಗ ಪಡಿತರ ಚೀಟಿ ವಿವರ ಅಥವಾ ಪಡಿತರ ಚೀಟಿ ತೋರಿಸು, ಹಂಚಿಕೆ, ಪಡಿತರ ಚೀಟಿ ಎತ್ತುವಳಿ ಆಗಿರಬಹುದು, ರದ್ದುಗೊಳಿಸಲಾದ ಮತ್ತು ಅಂದ್ರೆ ಕ್ಯಾನ್ಸಲ್ ಆಗಿರುವಂತಹ ಲಿಸ್ಟ್ ನೋಡಬಹುದು. ಅಂದ್ರೆ ನಮ್ಮ ಊರಿನಲ್ಲಿ ಎಷ್ಟು ರೇಷನ್ ಕಾರ್ಡ್ ಹೊಂದಿದ್ದಾರೆ ಅದರ ಒಂದು ಪಟ್ಟಿ ಕೂಡ ನಾವು ಸಂಪೂರ್ಣವಾಗಿ ತಗೋಬಹುದು. ಜೊತೆಗೆ ಈ ಸ್ಥಿತಿ ಮೇಲೆ ನಾವು ನೋಡಿದಾಗ ಅಂದ್ರೆ ನಮ್ಗೆ ಇವತ್ತು ರೇಷನ್ ದಿಂದ ಹಣ ಬರ್ತಾ ಇತ್ತು, 700-800 ರೂಪಾಯಿನ ರೊಕ್ಕ ಬರತಾ ಇತ್ತು. ಆ ಒಂದು ರೊಕ್ಕವನ್ನು ಕೂಡ ನಾವೇನ್ ಮಾಡ್ತಿದ್ವಿ, ಈ ಒಂದು DBT ಸ್ಥಿತಿ ಒಳಗೆ ನೋಡ್ತಿದ್ವಿ. ತಿದ್ದುಪಡಿ ವಿನಂತಿ ಸ್ಥಿತಿ ಕೂಡ ಸಪೋಸ್ ನೀವೇನಾದ್ರೂ ತಿದ್ದುಪಡಿಗೆ ಅರ್ಜಿಯನ್ನು ಸಲ್ಲಿಸಿದ್ದೆ ಆದಲ್ಲಿ ಅದರ ಒಂದು ಮಾಹಿತಿಯನ್ನ ನೋಡಬಹುದು. ಹೊಸ ಅಥವಾ ಹಾಲಿ ಪಡಿತರ ಒಂದು ಸ್ಥಿತಿ ಅಂದ್ರೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿದ್ದೆ ಆದಲ್ಲಿ ನೀವೇನ್ ಮಾಡಬಹುದು, ಅದರ ಒಂದು ಮಾಹಿತಿ ಕೂಡ ನೀವು ಯಾವ ವಿಭಾಗಕ್ಕೆ ಸೇರಿದ್ದೀರಿ ಅಲ್ಲಿಂದನೂ ಕೂಡ ನೋಡ್ಲಿಕ್ಕೆ ಅವಕಾಶ ಇರ್ತಿತ್ತು. ಇಲ್ಲಿಂದ ಎಲ್ಲವನ್ನು ಕೂಡ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಕೆಲವೊಬ್ಬರಿಗೆ ಈ ಮಾಹಿತಿ ಸಂಪೂರ್ಣವಾಗಿ ಗೊತ್ತಿರುತ್ತೆ. ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಹಳ್ಳಿ ಪಟ್ಟಿ ಆಗಿರ್ಬೋದು, ಮತ್ತೆ ರೇಷನ್ ಕಾರ್ಡ್ ಎತ್ತುವಳಿ ಸ್ಥಿತಿ ಆಗಿರ್ಬೋದು, ಪಡಿತರ ಚೀಟಿ ತೋರಿಸು ಮೇಲೆ ಆಗಿರ್ಬೋದು, ಪಡಿತರ ಚೀಟಿ ಮೇಲೆ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನೋಡಿರ್ತೀವಿ. ಹಾಗಾದ್ರೆ ಸರ್ ನಮ್ಗೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಎಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ ಅನ್ನುವಂತ ಒಂದು ಪ್ರಶ್ನೆ ಕೂಡ ಎಲ್ಲರಿಗೂ ಇದ್ದಿರತ್ತೆ. ಅವಾಗ ನಾವೇನ್ ಮಾಡ್ಬೋದು, ಸಪೋಸ್ ಇಲ್ಲಿ ನೋಡ್ತಾ ಇದೀವಿ, ಇದ್ರಲ್ಲಿ ಇದೆಯಾ, ಎಲ್ಲಿ ಇಲ್ಲ, ಹೊಸ ಪಡಿತರ ಚೀಟಿ ಅಂತ ಬರುತ್ತೆ. ಬಟ್ ನಾವೇನ್ ಮಾಡ್ತೀವಿ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಇಲ್ಲಿ ನಮ್ಗೆ ಅರ್ಜಿ ಸಲ್ಲಿಸುವಂತ ವಿಧಾನವನ್ನ ಕೊಟ್ಟಿಲ್ಲ. ಅವರು ಹೆಂಗ ಅರ್ಜಿ ಸಲ್ಲಿಸಬೇಕು ಅನ್ನುವಂತ ಸ್ಟೆಪ್ ಗಳನ್ನ PDF ಒಳಗೆ ಕೊಟ್ಟಾರ. ಇದನ್ನ ತಗೊಂಡು ನಾವೇನ್ ಮಾಡ್ಬೇಕು, PDF ಎದಕ್ಕೆ ಯೂಸ್ ಆಗ್ತದೆ, ಹೌದಿಲ್ಲ ರೀ? ಯಾಕಂದ್ರೆ ಇವತ್ತು ರೇಷನ್ ಕಾರ್ಡಿಗೆ ಆಗಿರ್ಬೋದು, ಇನ್ನಿತರ ಯಾವುದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಸುಮ್ನೆ ಅದರ್ ಲಾಗಿನ್ ID ತಗೋರಿ, CSC ಲಾಗಿನ್ ID ತಗೋರಿ, ಹೌದಿಲ್ಲ ರೀ, ಗ್ರಾಮೋನ್ ಲಾಗಿನ್ ID ತಗೋರಿ ಅಂತ ನಾವು ಹೇಳ್ತಿರ್ತೀವಿ. ಹಂಗಾಗಿ ಯಾವುದೇ ಒಂದು ಇಲಾಖೆ ವೆಬ್ಸೈಟ್ ಗೆ ಹೋದಾಗ ಅಲ್ಲಿ ಕೆಲವೊಂದಿಷ್ಟು ಪಬ್ಲಿಕ್ ಸರ್ವಿಸ್ಗೆ ಅಂದ್ರೆ ಸಾರ್ವಜನಿಕರಿಗೋಸ್ಕರ ಕೂಡ ಒಂದು ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ಅಲ್ಲಿಂದ ಕೂಡ ನೀವೇನ್ ಮಾಡ್ಕೋಬಹುದು, ಆ ಒಂದು ಲಾಭವನ್ನ ನೀವು ಸಂಪೂರ್ಣವಾಗಿ ತಗೋಬಹುದು. ಅಂದ್ರೆ ಅರ್ಜಿಯನ್ನ ಸಲ್ಲಿಸಿ ಡೈರೆಕ್ಟ್ ನೀವು ಫುಡ್ ಸಿವಿಲ್ ಆಫೀಸಿಗೆ ಹೋಗಿ ನೀವು ಕೊಟ್ಟು ಅಪ್ರೂವಲ್ ಅನ್ನ ಮಾಡಿಸ್ಕೋಬಹುದು. ಓಕೆನಾ? ಇಲ್ಲಿ ಏನ್ ಕೊಟ್ಟಿರ್ತಾರೆ ಅಂದ್ರೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕನ್ನುವಂತ ವಿಧಾನವನ್ನ ನಮ್ಗೆ ಕೊಟ್ಟಿರ್ತಾರೆ, ಹೊರತಾಗಿ ಅರ್ಜಿ ಸಲ್ಲಿಸುವಂತ ನಮ್ಗೆ ವೆಬ್ಸೈಟ್ ಕೊಟ್ಟಿಲ್ಲ ಅವರು. ಮತ್ತೆ ವಾಪಸ್ ನಾನು ಇಲ್ಲಿ ನೋಡ್ತೀನಿ, ಮತ್ತೆ ಪಚಿ ಸೇವೆಗಳು ಅಂತ ಬಂದಿರತ್ತೆ, ಸ್ವಯಂ ಮುದ್ರಣ ಅಂತ ಬಂದಿರತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗ್ನೂ ಕೂಡ ನಮ್ಗೆ PDF ಬಂದಿರತ್ತೆ. ಜೊತೆಗೆ ಇಲ್ಲಿಂದ ಅರ್ಹತಾ ಮಾನದಂಡಗಳು, ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು. ಜೊತೆಗೆ ಇಲ್ಲಿಂದ ಪಡಿತರ ಚೀಟಿ ಅಂತ ಇರತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ನೀವೇನ್ ಮಾಡಬಹುದು, ನಿಮ್ಮ ಒಂದು ಪಡಿತರ ಚೀಟಿಯನ್ನ ಡೌನ್ಲೋಡ್ ಮಾಡ್ಕೋಬಹುದು. ಪಡಿತರ ಚೀಟಿ ತೋರಿಸುವ
ಅಂತ ಇದ್ದಿರತ್ತೆ. ಇದರ ಮೇಲೆ ರೇಷನ್ ಕಾರ್ಡಿನ ಒಂದು ನಂಬರ್ ಹಾಕಿ ಈ ರೀತಿಯಾಗಿ ಡೀಟೇಲ್ಸ್ ಬರುತ್ತೆ. ರೇಷನ್ ಕಾರ್ಡ್ ನಂಬರ್ ಹಾಕಿದಾಗನೇ ಎಲ್ಲ ಸಂಪೂರ್ಣವಾಗಿ ಅಂದ್ರೆ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಿರುವಂತ ಎಲ್ಲ ಮಾಹಿತಿ ಕೂಡ ನೀವೇನ್ ಮಾಡಬಹುದು ಈ ಒಂದು ವೆಬ್ಸೈಟ್ ಅಲ್ಲಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ಹಾಗಾದ್ರೆ ಸರ್ ನಾವು ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ ಎಲ್ಲಿ ಹೋಗಿ ಸಲ್ಲಿಸಬೇಕು ಅಂದ್ರೆ ನೀವು ಈ ಒಂದು ಪೇಜ್ ನ ಕೆಳಗಡೆ ಬಂದಾಗ ವಾಪಸ್ ಹೋಗ್ಬೇಕು. ಎಲ್ಲಿ ಹೋಮ್ ಪೇಜ್ ಮೇಲೆ ಮುಖಪುಟದ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊರಿ. ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡದೇನೆ ವಾಪಸ್ ಮುಖಪುಟದ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಇಲ್ಲಿ ಕೆಳಗಡೆ ನಮ್ಗೆ ಇನ್ನೊಂದು ಆಪ್ಷನ್ಸ್ ಬರುತ್ತೆ. ಎಲ್ಲಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಕೆಳಗಡೆ ಬರಬೇಕು. ಇಲ್ಲಿಂದ ಕಚೇರಿ ಬಳಕೆ ಅಂತ ಬರುತ್ತೆ. ಹೌದಾ, ಇಲ್ಲಿ ಕಚೇರಿ ಬಳಕೆ ಅಂತ ಇದಿರುತ್ತೆ. ಈ ಒಂದು ಪಾಯಿಂಟ್ ಅನ್ನ ನೀವೇನ್ ಮಾಡ್ಬೇಕು, ಸ್ವಲ್ಪ ಈ ಒಂದು ಕರ್ಸರ್ ಮುಂದ್ಗಡೆ ತಗೊಳ್ಳಿ. ನೋಡಬಹುದು ಮುಂದ್ಗಡೆ ತಗೋತಿದ್ದಾನೆ. ಇಲ್ಲಿ ನೋಡ್ತಾ ಇದೀವಿ ಸಾರ್ವಜನಿಕರ ಒಂದು ಬಳಕೆ ಅಂತೇಳಿ ಸಂಪೂರ್ಣವಾಗಿ ಬರ್ತಾ ಇದೆ. ಸಾರ್ವಜನಿಕರ ಅಂದ್ರೆ ನಾವು ನೀವು ಎಲ್ಲರೂ ಕೂಡ ಬಳಕೆ ಮಾಡುವಂತ ಒಂದು ಆಪ್ಷನ್ಸ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಇಲ್ಲಿ ನೋಡಬಹುದು ಸಂಸ್ಥೆಗಳ ಬಳಕೆಗಾಗಿ ಕೂಡ ಸಂಪೂರ್ಣವಾಗಿ ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲ ಸರ್ ಸಾರ್ವಜನಿಕರ ಒಂದು ಬಳಕೆಗೆ ನಮಗೆ ಬೇಕಾಗಿದೆ ಅಂದ್ರೆ ನಾವೇನ್ ಮಾಡಬಹುದು, ಇಲ್ಲಿಂದ ಬೆಂಗಳೂರು ವಿಭಾಗ ಅಥವಾ ಕಲಬುರಗಿ ವಿಭಾಗ, ಮೈಸೂರು ವಿಭಾಗದ ಮೇಲೆ ಕೂಡ ನಾವು ಕ್ಲಿಕ್ ಅನ್ನ ಮಾಡ್ಕೋಬಹುದು. ಇಲ್ಲ ಸರ್ ಕಲಬುರಗಿ ವಿಭಾಗದಲ್ಲಿ ನಾವು ಬರ್ತೀವಿ ಅಂದ್ರೆ ಕಲಬುರಗಿ ವಿಭಾಗದ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡ್ರೆ ನೀವು ನೋಡಬಹುದು ಹೊಸ ಪಡಿತರ ಚೀಟಿ ಅರ್ಜಿ ಅಂತ ಬರುತ್ತೆ. ಪಡಿತರ ಚೀಟಿ ಒಂದು ತಿದ್ದುಪಡಿಗಾಗಿ ಅರ್ಜಿ ಸಲ್ಲಿಕೆ ಅಂತ ಬರುತ್ತೆ. ಪಡಿತರ ಚೀಟಿ ವಿವರ ಕೂಡ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಏನಾದ್ರೂ ದೂರ ಕೊಡಬೇಕಾಗಿತ್ತು ಅಂದ್ರೆ ಅದನ್ನು ಕೂಡ ಮಾಡಬಹುದು. ಇಲ್ಲಿ 4 ಆಪ್ಷನ್ಸ್ ಗಳು ಕೊಟ್ಟಿರ್ತಾರೆ ನೋಡ್ರಿ. ಎಲ್ಲಾ ವಿಭಾಗದೊಳಗೂ ಕೂಡ ಬರುತ್ತೆ. ಇದು ಹೊಸ ಪಡಿತರ ಚೀಟಿ ಜೊತೆಗೆ ಪಡಿತರ ಚೀಟಿ ತಿದ್ದುಪಡಿಗಾಗಿ ಅರ್ಜಿ. ಸ್ವಲ್ಪ ಜೂಮ್ ಮಾಡಿ ಕೂಡ ತೋರಿಸ್ತೀನಿ, ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ. ಓಕೆ, ಕಾಣಿಸ್ತಾ ಇದೆಯಾ ಪಡಿತರ ಚೀಟಿ ಅಂತ ಬರುತ್ತೆ. ಮತ್ತೆ ಬೆಂಗಳೂರು ವಿಭಾಗದ ಮೇಲೆ ಹೋದಾಗೂ ಕೂಡ ಇದೇ ರೀತಿಯಾಗಿ ಬರುತ್ತೆ. ಈಗ ಸಪೋಸ್ ನಾನು ಕಲಬುರಗಿ ವಿಭಾಗದ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಹೊಸ ಪಡಿತರ ಚೀಟಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಆದರೆ ಇಲ್ಲೊಂದು ಪೇಜ್ ಓಪನ್ ಆಗುತ್ತೆ. ನಮ್ಗೆ ಏನಂತ ಪೇಜ್ ಓಪನ್ ಆಗುತ್ತಪ್ಪ ಅಂದ್ರೆ ಹೊಸ ಪಡಿತರ ಕಾರ್ಡ್ ಒಂದು ಸ್ವೀಕೃತ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಅಂದ್ರೆ ಇದಕ್ಕೆ ಆದಂತ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ ಅವರು, ಗೊತ್ತಾಗತ್ತಾ? ಅಂದ್ರೆ ಒಂದು ಟೈಮ್ ಎಮರ್ಜೆನ್ಸಿ NRC ಅಪ್ಲಿಕೇಶನ್ ಫಿಲ್ಲಿಂಗ್ ಆಗಿರುತ್ತೆ. ಸ್ಪೆಷಲ್ PVTG NRC ಅಪ್ಲಿಕೇಶನ್ ಫಿಲ್ಲಿಂಗ್ ಆಗಿರುತ್ತೆ. ಸ್ಪೆಷಲ್ ಇ ಶ್ರಮ NRC ಅಪ್ಲಿಕೇಶನ್ ಫಿಲ್ಲಿಂಗ್ ಆಗಿರುತ್ತೆ. ಅಂದ್ರೆ ಈ ಶ್ರಮ ಕಾರ್ಡ್ ಇತ್ತು ಅಂದ್ರೆ ನೀವೇನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಇಲ್ಲಿಂದ ಅವಕಾಶ ಇದ್ದಿರುತ್ತೆ. ಹೌದಾ, ಬಟ್ ಅದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಅದರದೇ ಆದಂತ ಒಂದು ಟೈಮ್ ಕೊಟ್ಟಿರ್ತಾರೆ ಅವರು, ಗೊತ್ತಾಗಿದೆ? 4/10/2020 31/3/2026 ಸಮಯ ಬಂದ್ಬಿಟ್ಟು ಬಿಟ್ವೀನ್ 10 ಗಂಟೆಯಿಂದ, ಸಪೋಸ್ ನನಗೆ 8:30 ಟೈಮಿಗೆ ನಾನು ವಿಡಿಯೋ ಮಾಡ್ತಾ ಇದ್ದೇನೆ, 8:21 ಆಗಿದೆ. ಓಕೆ, ಹಂಗಾಗಿ ನನಗೆ ಇಲ್ಲಿ ಓಪನ್ ಆಗ್ತಾ ಇಲ್ಲ. 10 ಗಂಟೆಯಿಂದ 5 ಗಂಟೆ ಒಳಗಾಗಿ ನೀವೇನ್ ಮಾಡಬಹುದು, ಈ ಒಂದು ಅಪ್ಲಿಕೇಶನ್ ಫಿಲ್ಲಿಂಗ್ ಅನ್ನ 4/10/2025 31/3/2026 10 ಗಂಟೆಯಿಂದ 5 ಗಂಟೆ ಒಳಗಡೆ ನಾವೇನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಬಹುದು. ಗೊತ್ತಾಗತ್ತಾ? ಹಾಗಾಗಿ ನೀವೇನ್ ಮಾಡಬಹುದು, ಇವೆಲ್ಲವನ್ನು ಕೂಡ ಅರ್ಜಿ ಪ್ರಾರಂಭದಲ್ಲಿ ಇರುತ್ತೆ. 10 ಗಂಟೆಯಿಂದ 5 ಗಂಟೆ ಒಳಗಡೆ ನೀವೇನ್ ಮಾಡಬಹುದು, ಇಲ್ಲಿಂದ ಅರ್ಜಿಯನ್ನ ಸಲ್ಲಿಸಬಹುದು. ಗೊತ್ತಾಗತ್ತಾ? ಈಗ ಸಪೋಸ್ ಇಲ್ಲ ಸರ್ ನಾವು ತಿದ್ದುಪಡಿಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ ಸೇಮ್ ಆಗಿರುತ್ತೆ, ಅದಕ್ಕೂ ಕೂಡ ಸಮಯವನ್ನ ನಿಗದಿ ಮಾಡಿರ್ತಾರೆ. ಆ ಒಂದು ಸಮಯಕ್ಕೆ ನೀವೇನ್ ಮಾಡಬೇಕು, ತಿದ್ದುಪಡಿಗೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಗೊತ್ತಾಗತ್ತಾ? ಇಲ್ಲಿಂದ ಪಡಿತರ ಚೀಟಿ ತಿದ್ದುಪಡಿಗಾಗಿ ಅರ್ಜಿ ಅಂತ ಕೇಳ್ತಾರೆ, ಅದಕ್ಕೂ ಕೂಡ ಸೇಮ್ ಡೇಟ್ ಇರುತ್ತೆ. 10 ಗಂಟೆಯಿಂದ 5 ಗಂಟೆ ಒಳಗಡೆ ನೀವೇನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಬಹುದು. ಓಕೆನಾ? ರೇಷನ್ ಕಾರ್ಡ್ ತಿದ್ದುಪಡಿಗೂ ಕೂಡ ನೀವೇನ್ ಮಾಡಬಹುದು, ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಅಥವಾ ಮನೆಯಲ್ಲಿ ಇರುವಂತಹ ಕಂಪ್ಯೂಟರ್ ಒಳಗೂ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಈ ಒಂದು ಲಿಂಕ್ಸ್ ಗಳು ನಿಮ್ಗೆ ಬಹಳಷ್ಟು ಜನ ಹೇಳಿಕೊಡೋದಿಲ್ಲ. ಇಂಟರ್ನೆಟ್ ಸೆಂಟರ್ ದವರಾಗಿರ್ಬೋದು, ಇವತ್ತು ರೇಷನ್ ಕೊಡೋರಾಗಿರ್ಬೋದು. ಯಾಕೆಂದ್ರೆ ಅವ್ರು ಹೇಳ್ಬಿಟ್ರೆ ಅವ್ರಿಗೆ ಉದ್ಯೋಗ ಅಂದ್ರೆ ಅವರಿಗೆ ಕಸ್ಟಮರ್ ಕಡಿಮೆ ಆಗ್ಬಿಡ್ತಾರೆ. ಎಲ್ಲರೂ ಕೂಡ ಮನೆಯಲ್ಲೇ ಅರ್ಜಿಯನ್ನು ಸಲ್ಲಿಸಿ ಡೈರೆಕ್ಟ್ ಆಗಿ ಹೋಗಿ ನಿಮ್ ತಹಶೀಲ್ದಾರ್ ಫುಡ್ ಸಿವಿಲ್ ಸಪ್ಲೈ ಆಫೀಸ್ ಅಲ್ಲಿ ಇರುತ್ತೆ, ಅಲ್ಲಿ ಹೋಗಿ ಅದಕ್ಕೆ ಬೇಕಾಗಿರುವಂತಹ ಸಪೋರ್ಟಿಂಗ್ ದಾಖಲೆಗಳನ್ನ ಕೊಟ್ಟು ನೀವು ಇನ್ವಾಲ್ವ್ ಮಾಡಿ ಬಂದ್ರೆ ಅದನ್ನ ಪರಿಶೀಲನೆ ಮಾಡಿ ಅಪ್ರೂವ್ ಮಾಡಿ ಕೊಟ್ಬಿಡ್ತಾರೆ. ಸಿಂಪಲ್ ಕೆಲಸ. ಅದನ್ನ ಹೋಗಿ ನಾವು ಯಾವಾಗ ಓಪನ್ ಮಾಡ್ತಾರೆ, ಏನ್ ಬೇಕಾಗತ್ತೆ ಅಂತೇಳಿ ತಿರುಗಾಡೋ ಬದಲಿ ನಾವು ಮನೆಯಲ್ಲೇ ಕೂತ್ಕೊಂಡು ಫ್ರೀ ಇದ್ದಾಗ ಅರ್ಜಿಗಳನ್ನ ಸಲ್ಲಿಸಿಕೊಂಡು ಸಲ್ಲಿಸಿರುವಂತಹ ಅರ್ಜಿಯನ್ನ ನಿಮ್ಮ ತಾಲೂಕ್ ಡಿಪಾರ್ಟ್ಮೆಂಟ್ ಅಂದ್ರೆ ತಹಶೀಲ್ದಾರ್ ಅಲ್ಲಿ ಇರುವಂತಹ ಒಂದು ಫುಡ್ ಸಿವಿಲ್ ಸಪ್ಲೈ ಆಫೀಸ್, ಆಹಾರ ಇಲಾಖೆ ಆಫೀಸ್ಗೆ ಕೊಟ್ಟು ನೀವೇನ್ ಮಾಡಬಹುದು, ಅರ್ಜಿಯನ್ನ ಅಪ್ರೂವ್ ಮಾಡ್ಕೋಬಹುದು. ಗೊತ್ತಾಗದ? ಈಗ ಸಪೋಸ್ ಇಲ್ಲಿ ಪಡಿತರ ಚೀಟಿ ವಿವರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗ್ನು ಕೂಡ ನೀವೇನ್ ಮಾಡಬಹುದು, ಡೈರೆಕ್ಟ್ ಆಗಿ ಇಲ್ಲಿಂದ ಪಡಿತರ ಚೀಟಿ ಅರ್ಜಿ ಸಲ್ಲಿಸಲಾದ ಸ್ಥಿತಿ ಆಗಿರಬಹುದು, ಪಡಿತರ ಚೀಟಿ ವಿವರ ಆಗಿರಬಹುದು, ಪಡಿತರ ಚೀಟಿ ಬದಲಾವಣೆ ಕೋರಿ ಸ್ಥಿತಿ ಆಗಿರಬಹುದು, ಎಲ್ಲವನ್ನು ಕೂಡ ನೇರ ನಗದು ವರ್ಗಾವಣೆ ಅಂದ್ರೆ ರೊಕ್ಕ ಹಾಕ್ತಿದ್ರಲ್ಲ ಆ ಟೈಮಿಗೆ ಅದನ್ನು ಕೂಡ ನಾವು ಸಂಪೂರ್ಣವಾಗಿ ತಗೋಬಹುದು. ಓಕೆ, ಈ ರೀತಿಯಾಗಿ ಕೂಡ ನಾವೇನ್ ಮಾಡಬಹುದು, ರೇಷನ್ ಕಾರ್ಡಿಗೆ ನಮ್ಮ ಮೊಬೈಲ್ ಫೋನ್ ನಲ್ಲಿ ಕೂಡ ಏನ್ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ, ಅಂದ್ರೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ. ಇಲ್ಲಿಂದ ನೀವು ಯಾವ ವಿಭಾಗಕ್ಕೆ ಸಂಬಂಧಪಟ್ಟಿದ್ದೀರಿ
ಇದ್ದೀರೋ ಆ ಒಂದು ವಿಭಾಗದ ಒಂದು ಲಿಂಕ್ ಅನ್ನು ಓಪನ್ ಮಾಡಿಕೊಂಡು ನೀವು 10 ಗಂಟೆಯಿಂದ 5 ಗಂಟೆ ಒಳಗಡೆ ಯಾರು ಬೇಕಾದವರು ಕೂಡ ಅರ್ಜಿಯನ್ನು ಸಲ್ಲಿಸಿರುವಂತಹ ಅರ್ಜಿಯನ್ನು ಏನ್ ಮಾಡಬಹುದು, ನಿಮ್ಮ ಕೇಂದ್ರ ಕಚೇರಿ ಅಂತ ಇದ್ದಿರತ್ತೆ, ತಾಲೂಕಲ್ಲಿ ಇದ್ದಿರತ್ತೆ, ಆ ಒಂದು ಆಹಾರ ಇಲಾಖೆಗೆ ಹೋಗಿ ನೀವೇನ್ ಮಾಡಬೇಕು, ಕೊಟ್ಟು ಅಪ್ರೂವಲ್ ಅನ್ನ ಮಾಡಿಸ್ಕೋಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ಕೋತಾ ಇದ್ದಾನೆ. ಯಾಕಂದ್ರೆ ಈ ಒಂದು ಮಾಹಿತಿ ಸಾಕಷ್ಟು ಜನರಿಗೆ ಗೊತ್ತಿರ್ಲಿಲ್ಲ. ಯಾಕಂದ್ರೆ ಏನಾಗ್ಬಿಡತ್ತೆ ಸರ್, ಬರೀ ಅದಕ್ಕೆ ಲಾಗಿನ್ ಐಡಿ ಬೇಕಾಗುತ್ತೆ ಅಂತೇಳಿ ನಾವೇನ್ ಮಾಡ್ತೀವಿ, ಯಾವುದೋ ಒಂದು ಏಜೆಂಟ್ ಗಳ ಹಿಂದೆ ಯಾರಿಗೋ ಒಂದು ಬೆನ್ನತ್ತಿ ಸುಮ್ನೆ ಏನ್ ಮಾಡ್ಕೋತಾ ಇದೀವಿ ಅಂದ್ರೆ ಟೈಮ್ ವೇಸ್ಟ್ ಮಾಡ್ಕೋತೀವಿ. ಸುಮ್ನೆ ಆ ಲಾಗಿನ್ ಐಡಿ ಬೇಕು, ಈ ಲಾಗಿನ್ ಐಡಿ ಬೇಕು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂತೇಳಿ. ಯಾವುದು ಲಾಗಿನ್ ಐಡಿ ಇರೋದಿಲ್ಲ. ಸಾರ್ವಜನಿಕರಿಗೆ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ. ನೀವು ಕೂಡ 10 ಗಂಟೆಯಿಂದ 5 ಗಂಟೆ ಒಳಗಡೆ ಯಾರಿಗೆಲ್ಲ ಇವತ್ತು ರೇಷನ್ ಕಾರ್ಡ್ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ, ತಿದ್ದುಪಡಿ ಮಾಡಿಸಬೇಕಾಗಿದೆ, ಎಲ್ಲರೂ ಕೂಡ ನೀವು ಮಾಡಿಸ್ಕೋಬಹುದು. ಮತ್ತೆ ಇಲ್ಲಿಂದ ಕೆಲವೊಂದಿಷ್ಟು PDS ಪೋರ್ಟಲ್ ಆಫ್ ಇಂಡಿಯಾ ಅಂತ ಇದ್ದಿರತ್ತೆ. ಇಲ್ಲಿಂದ ಇನ್ನೂ ಕೆಲವೊಂದಿಷ್ಟು ಒಂದು ಡಾಟಾ ಕೂಡ ಇದ್ದಿರತ್ತೆ. ಅಲ್ಲಿಂದ ವೆಬ್ಸೈಟ್ ಗಳು ಕೂಡ ಇದ್ದಿರತ್ತೆ. ಅಲ್ಲಿಂದನೂ ಕೂಡ ನೀವು ನೋಡಬಹುದು. ಓಕೆನಾ. ಈ ರೀತಿಯಾಗಿ ನೀವು ಏನ್ ಮಾಡಬಹುದು ಅಂದ್ರೆ ಬೇರೆ ಬೇರೆ ವೆಬ್ಸೈಟ್ ಗಳು ಕೂಡ ಇಲ್ಲಿಂದ ಸಂಪೂರ್ಣವಾಗಿ ಬರ್ತಾ ಇರತ್ತೆ. ಅದೆಲ್ಲವನ್ನು ಕೂಡ ಸಮಾಧಾನದಿಂದ ನೋಡ್ಕೊಂಡು ನೀವು ಮನೆಯಲ್ಲಿ ಕೂತ್ಕೊಂಡು ಅರ್ಜಿಯನ್ನ ಸಲ್ಲಿಸುವ ಮುಖಾಂತರ ಇವತ್ತು ಹೊಸದಾಗಿ ರೇಷನ್ ಕಾರ್ಡ್ ಅನ್ನ ನೀವು ಸಂಪೂರ್ಣವಾಗಿ ಪಡೆಯಬಹುದು. ಓಕೆ, ಮತ್ತೆ ನೋಡಿ, ಆಹಾರ ಒಂದು ನಾಗರಿಕ ಸರಬರಾಜು ನಿಯಮಿತ ವೆಬ್ಸೈಟ್ಗೂ ಕೂಡ ನಾನು ಬಂದಿದ್ದೇನೆ. ಇಲ್ಲಿಂದ ಮತ್ತೆ ಪರಿಶೀಲನೆ ಆಗಿರಬಹುದು, ಮತ್ತೆ ಏನೇನ ಬಹಳಷ್ಟು ಸಾಕಷ್ಟು ಮಾಹಿತಿಗಳನ್ನು ಕೂಡ ನೀವೇನ್ ಮಾಡಬಹುದು, ಎಲ್ಲ ತರದ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ಕೋತಾ ಇದ್ದೇನೆ. ಈ ರೀತಿಯಾಗಿ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.